ಹೇಳಿ ಮೇಡಮ್, ಇವತ್ತು ಏನು ಶಿಕ್ಷಕರು ಒಂದು ಸ್ಟ್ರೈಕ್ ಮಾಡ್ತಾರೆ, ಅದರಿಂದ ಎಷ್ಟೆಲ್ಲ ಅನಾನುಕೂಲ ಆಗಿದೆ? ನಮ್ಮ ಮಕ್ಳಿಗೆ ಕರೆಕ್ಟಾಗಿ ಟೀಚಿಂಗ್ ಸಿಗ್ತಾ ಇಲ್ಲ. ಬಂದು 3-4 ದಿನದಿಂದ ಹಂಗೆ ಬಂದು ಮನೆಗೆ ಬರ್ತಾ ಇದ್ದಾವೆ ಹುಡುಗರು. ನಾವು ಏನಕ್ಕೆ ಇಷ್ಟು ಬೇಗ ಬರ್ತಾ ಇದ್ದೀರಾ ಅಂತ ಕೇಳಿದ್ಕೆ ಹಂಗೆ ಟೀಚರ್ಸ್ ಯಾರೂ ಇಲ್ಲ, ಯಾರೂ ಪಾಠ ಮಾಡ್ತಾಯಿಲ್ಲ, ಅದಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಮ್ಗೆ ಏನಕ್ಕೆ ಹಿಂಗೆ ಆಗ್ತಾಯಿದೆ ಅಂತ ಕೇಳೋದಕ್ಕೆ ಸ್ಕೂಲ್ ಹತ್ರ ಬಂದಿದ್ದೀವಿ ಸರ್. ಅಲ್ಲ, ಈಗ ಶಿಕ್ಷಕರು ಏನು ಹೇಳಿರು, ನೀವು ಏನು BBMP ಅಧಿಕಾರಿಗಳು ಅಂದರೆ ಅವರು ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಎಲ್ಲ ತೆಗಿತಾ ಇದ್ದಾರೆ ಅಂತ ಅಂದರು. ಅವಾಗ ತಗೊಳ್ಳುವಾಗ ಅವ್ರಿಗೆ ಗೊತ್ತಿರಲಿಲ್ವಾ ಈ ಗ್ರೇಡ್ ಏನು ಮಾಡಿ ಅವರು ಓದಿ ಬಂದಿದ್ದಾರೆ ಅಂತ. ಇವಾಗ ಸಡನ್ನಾಗಿ ತೆಗ್ದುಬಿಟ್ರೆ ನಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರಲ್ವಾ? ವಿದ್ಯೆ ಎಲ್ಲ ಕಲಿಯೋಕ್ಕೆ ಅಂತ ನಾವು ಅಷ್ಟು ಕಷ್ಟಪಟ್ಟು ಇಲ್ಲಿ ನಾವು ಮಧ್ಯಮ ವರ್ಗದವರು ಬಂದು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದ್ದೀವಿ. ಇವಾಗ ನಮ್ಮ ಮಕ್ಕಳಿಗೆ ಒಂದು ವಿದ್ಯೆ ಬೇಕು ಅಂತಲೇ ನಾವು ಕೇಳಿಕೊಂಡು ಕರೆಕ್ಟಾಗಿ ಟೀಚಿಂಗ್ ಕರೆಕ್ಟಾಗಿ ಆಗಬೇಕು ಅಂತಲೇ ಕೇಳ್ಕೊಂಡು ಬಂದಿದ್ದೀವಿ ಸರ್. ಏನಂದ್ರೆ BBMP ಈಗ ಏನು ಒಂದು ಸೂಕ್ತ ಕ್ರಮ ತಗೊಂಡಿದೆ ಅಂದ್ರೆ, ಕೆಲವೊಂದ್ಸಲ ನೇಮಕಾತಿ ಮಾಡ್ಬೇಕಾದ್ರೆ ಸರಿಯಾದ ಮಾನದಂಡ ಮಾಡಿಲ್ಲ. ಅದರಿಂದ ಈಗ ಹೊಸದಾಗೆಲ್ಲ ಫುಲ್ಫಿಲ್ ಮಾಡಬೇಕು ಈ ಸರ್ಕಾರಿ BBMP ಶಾಲೆಗಳಿಗೆ. ಅದರಿಂದ ನಾವು ಇರೋರನ್ನ ರಿಮೂವ್ ಮಾಡ್ತಾ ಇದೀವಿ ಅಂತ ಅಧಿಕಾರಿಗಳ ಒಂದು ಹೇಳಿಕೆ, ಪತ್ರಿಕಾ ಹೇಳಿಕೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವರಿಂದ ಅವ್ರನ್ನೆಲ್ಲರನ್ನು ಕೆಲ್ಸಕ್ಕೆ ತೊಗೊಳ್ಬೇಕಾದ್ರೆ ಹೇಳಿ ಮೇಡಮ್, ಅವ್ರನ್ನೆಲ್ಲ ಕೆಲ್ಸಕ್ಕೆ ತೊಗೊಳ್ಬೇಕಾದ್ರೆ ಏನೇನು ಓದಿದ್ದಾರೆ, ಅವ್ರು ಯಾವ ಗ್ರೇಡಲ್ಲಿ ಇದ್ದಾರೆ ಅನ್ನೋದು ಅವ್ರ ಗಮನಕ್ಕೆ ಇರುತ್ತೆ ಸರ್. ಅವಾಗ ಅವ್ರಿಗೆ ಅವಶ್ಯಕತೆ ಇತ್ತು, ಸರ್ಕಾರಕ್ಕೆ ತೊಗೊಂಡ್ಬಿಟ್ರು. ಇವಾಗ ಏನೇನೋ ಅಂದ್ಕೊಂಡು ಯಾವುದ್ಯಾವುದೋ ರಾಜಕೀಯದಿಂದನೋ BBMP ಕಡೆಯಿಂದನೋ ಏನೋ ಮಾಡಿಬಿಟ್ಟು ಇವಾಗ ಎಲ್ಲರನ್ನೂ ಒಟ್ಟಿಗೆ ತೆಗೆದುಬಿಟ್ರೆ, ಅವತ್ತಿಂದ ಅವ್ರು ನಮ್ಮ ಮಕ್ಕಳಿಗೆ ಒಂದು ಪಾಠ ಮಾಡ್ತಾ ಬಂದಿದ್ದಾರೆ, ನೀತಿ ಪಾಠ ಆಗಲಿ ಒಂದು ಏನೋ ಒಂದು ಒಳ್ಳೆ ತಂದಲ್ಲಿ ಪಾಠ ಮಾಡ್ಕೊಂಡು ಅವ್ರ ಸೇವೆ ಅವ್ರು ಸಲ್ಲಿಸಿರ್ತಾರೆ. ಇವತ್ತು ದಿಢೀರ್ ಅಂತ ತೆಗೆದ್ರೆ ಅವ್ರ ಜೀವನಕ್ಕೂ ಎಫೆಕ್ಟ್, ನಮ್ಮ ಮಕ್ಕಳ ಭವಿಷ್ಯಕ್ಕಂತೂ ತುಂಬಾ ಇದು ತೊಂದರೆ ಸರ್. ಇವಾಗ ಒಳ್ಳೆ ಎಕ್ಸಾಮ್ ಟೈಮ್, ಇವಾಗ ಎಕ್ಸಾಮ್ ಟೈಮಲ್ಲಿ ಒಂದೇ ಸರಿಗೆ ತೆಗೆದುಬಿಟ್ರೆ ಮಕ್ಕಳ ಪರಿಸ್ಥಿತಿ ಏನು, ಮಕ್ಕಳ ಗತಿ ಏನು, ನಮ್ಗಳು ಪೇರೆಂಟ್ಸ್ಗಳಿಗೆ ಎಷ್ಟೊಂದು ಟೆನ್ಷನ್ನು. ನಾವು ಮಧ್ಯಮ ವರ್ಗದವ್ರು ಸರ್, ಯಾವ ಪ್ರೈವೇಟ್ ಸ್ಕೂಲ್ಗಳು ಹುಡ್ಕೊಂಡು ಹೋಗಲ್ಲ. ಸರ್ಕಾರದಿಂದ BBMP ಸ್ಕೂಲ್ಗಳಿದ್ದಾವೆ, ಗೌರ್ಮೆಂಟ್ ಸ್ಕೂಲ್ಗಳಿದ್ದಾವೆ, ಅದಕ್ಕೆಲ್ಲ ಇಷ್ಟಿಷ್ಟು ಲಕ್ಷ ಇಷ್ಟಿಷ್ಟು ಕೋಟಿ ಗಂಟಲೆ ಇನ್ವೆಸ್ಟ್ ಮಾಡಿರ್ತೇವೆ ನಾವು. ಅವ್ರಿಗೆ ಮಕ್ಕಳ ಎಜುಕೇಷನ್ನೇ ನಮಗೆ ಮುಖ್ಯ ಅಂತ ಸರ್ಕಾರದಲ್ಲಿ ಆದೇಶ ಕೊಡ್ತಾರೆ, ನಮಗೆಲ್ಲ ತಿಳಿಸ್ತಾರೆ ಮೀಡಿಯಾದಲ್ಲಿ. ಈ ಥರ ಎಲ್ಲ ಆದಾಗ ಒಂದು ಗಮನಕ್ಕೆ ತಗೊಳಲ್ಲ. ಸ್ಟ್ರೈಕ್ ಮಾಡಿರಿ ಅಂತಾರೆ, ಬಿಟ್ಕೊಂಡು ಈ ಥರ ಮಕ್ಕಳುಗಳನ್ನೆಲ್ಲ ಅನಾವತ್ ನಮಗೆ ಮಕ್ಕಳುಗಳು ತುಂಬ ತೊಂದರೆ ಆಗ್ತಾಯಿದೆ ಸರ್ ಇವ್ರು ಮಾಡ್ತಾ ಇರೋದ್ರಿಂದ. ಇವಾಗ ಏನು ತೊಗೊಂಡಿದ್ದಾರೆ ಅವ್ರಿಗೆ ಕ್ರಮನ ರಜೆ ಟೈಮಲ್ಲಿ ಇದನ್ನೆಲ್ಲ ಅವರು ಬಗೆಹರಿಸ್ಕೋಬೇಕಾ ವಿನಃ ಈ ಕ್ಲಾಸ್ ನಡೆಯೋ ಟೈಮಲ್ಲಿ ಒಳ್ಳೆ ಎಕ್ಸಾಮ್ ಟೈಮಲ್ಲಿ ಹಿಂಗೆ ಮಾಡಿದರೆ ಅವ್ರ ಭವಿಷ್ಯಕ್ಕೋಸ್ಕರ ಅವ್ರು ಓಡಾಡ್ತಾ ಇರ್ತಾರೆ ಟೀಚರ್ಸು. ನಮ್ಮ ಮಕ್ಕಳ ಭವಿಷ್ಯ ತುಂಬ ಹಾಳಾಗ್ತಾ ಇದೆ ಸರ್. ಮಧ್ಯಾಹ್ನ 3:30 ಬಿಡೋ ಸ್ಕೂಲು 2 ಗಂಟೆಗೆ ಬಿಟ್ಟರೆ ಕೆಲವೊಂದು ಮಕ್ಕಳುಗಳು ನೇರವಾಗಿ ಮನೆಗೆ ಬರ್ತಾರೆ, ಕೆಲವೊಂದು ಮಕ್ಕಳುಗಳು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಬರ್ತಾರೆ. ತಂದೆ ತಾಯಿಗಳು ಅವ್ರ ಪಾಡವ್ರ ಜೀವನ ನಡೆಸೋಕ್ಕೋಸ್ಕರ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರ್ತಾರೆ. ಎಷ್ಟೋ ಜನ ಆಲ್ಮೋಸ್ಟ್ ಇಲ್ಲಿ ಬೆಂಗಳೂರಲ್ಲಿ 75% ಎಲ್ಲರೂ ಕೆಲಸಕ್ಕೆ ಹೋಗಾರೆ ಸರ್, ಗಾರ್ಮೆಂಟ್ಸಿಗೆ ಹೋಗಾರೆ. ತಂದೆ ತಾಯಿ ಬೆಳಗ್ಗೆ ಮಕ್ಕಳುಗಳು ಸ್ಕೂಲಿಗೆ ಬಿಟ್ಬಿಟ್ಟು ಕೆಲಸಕ್ಕೆ ಹೋಗಿರ್ತಾರೆ. ಮಕ್ಕಳು ಎಷ್ಟು ಟೈಮಿಗೆ ಬರ್ತಾರೆ ಅನ್ನೋದು ಕೂಡ ಗೊತ್ತಿರಲ್ಲ ಸರ್. ಇದರಿಂದ ನಮಗೆ ತುಂಬಾ ತೊಂದರೆ ಆಗ್ತಾಯಿದೆ ಸರ್. ಆದಷ್ಟು ಬೇಗ ನಮಗೇನು ಟೀಚರ್ಸ್ ಏನು ಸಮಸ್ಯೆ ಇದೆಯೋ ಅವ್ರಿಗೆ ನ್ಯಾಯಯುತವಾಗಿ ಅವರಿಗೂ ನ್ಯಾಯ ಕೊಡಿಸಿ ಸ್ಕೂಲ್ಗಳಿಗೆ ಟೀಚರ್ಸ್ಗಳು ಬಂದು ಅವ್ರ ಸ್ಕೂಲ್ಗಳಿಗೆ ಇವಾಗ ಏನು ನಡೀತಾ ಇದೆಯೋ, ಏನು ಪಾಠ ಮಾಡ್ತಾ ಇದ್ದಾರೋ ಅವ್ರನ್ನೇ ತಗೊಂಡು ಅವ್ರಿಗೊಂದು ನ್ಯಾಯ ಕೊಡಿಸ್ಬೇಕು, ನಮ್ಮ ಮಕ್ಕಳಿಗೂ ಒಂದು ನ್ಯಾಯ ಸಿಗಬೇಕು ಸರ್. ಬೇಗನ ಸೈಡ್ ಮಾಡಿ, ಇಲ್ಲ ಗೇಟ್ ಮುಂದೆ ಇದೆ ಚೆನ್ನಾಗಿದೆ ಅಲ್ಲ. ಈಗ ನಿಮ್ಮ ನಾವು ನಮ್ಮ ಮಕ್ಕಳುಗಳ್ನ ಇಲ್ಲಿ ತುಂಬ ಇದು ಒಳ್ಳೆ ಹಂತದಲ್ಲಿದೆ ಅಂಥೇಳಿ, ಒಳ್ಳೆ ರೆಗ್ಯುಲೇಷನ್ ಸ್ಕೂಲ್ ಅಂತ ಹೇಳಿ ಇಲ್ಲಿ ಹಾಕಿದ್ದೀವಿ. ಈಗ ಯಾವ ಥರ ಅನ್ಯಾಯ ಆಗ್ತಾಯಿದೆ ಅಂತಂದರೆ, ಯಾರೋ ಅವು ಎಲ್ಲಿಂದನೋ IAS ಆಫೀಸರ್ಗಳು ಬಂದವರೆ, ಹಿಂದಿಯವರು ಅವ್ರಿಗೆ ಸರಿಯಾಗಿ ಗೊತ್ತಾಗಲ್ಲ, ಸುಮ್ಮನೆ ನಮ್ಮ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲದೇ ಇರತಕ್ಕಂತಹ ಮಿಸ್ಗೈಡ್ ಮಾಡಿ ಇವ್ರು ಏನಾದರೂ ಮಾಡ್ಕೊಳ್ಳಿ. ಈಗ ಔಟ್ಸ್ಕೋರ್ಸ್ ಸ್ಕೂಲ್ ಟೀಚರ್ಗಳನ್ನ ತಗೊಂಡವ್ರೆ, ಆಯಿತು, ಅವ್ರನ್ನ ಚೆಕ್ ಮಾಡಲಿ, ಅವ್ರದ್ದು ಅವರು ಟೀಚರ್ ಇದಕ್ಕೆ ಸೂಟಬಲ್ಲ ಏನು ಎತ್ತ ಅಂತೇಳಿ ಚೆಕ್ ಮಾಡಲಿ, ಇದು ಮಾಡಲಿ. ಈ ಎಕ್ಸಾಮ್ ಟೈಮಲ್ಲಿ ಅವರು ಈ ಥರ ಮಾಡೋದು ತಪ್ಪಾಗುತ್ತೆ. ದಯವಿಟ್ಟು ನಾನು ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಸಾಹೇಬರಿಗೆ ತಮ್ಮಲ್ಲಿ ಒಂದು ನಾವು ಬಡ ಕುಟುಂಬದವರಾಗಿ, ಪೋಷಕ ವೃಂದದವರಾಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ಅತಿ ಬೇಗ ಇದನ್ನು ಸಾಲ್ವ್ ಮಾಡಿದ್ರೆ ಮಕ್ಕಳುಗಳು ಎಕ್ಸಾಮ್ ಟೈಮು ಒಂದು ಒಳ್ಳೆ ರೀತಿಯಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ನಾನು ಆಶಿಸ್ತೀನಿ.
ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.